ಶ್ರಾವಣ ಶುರುವಾಗಿದೆ. ಇನ್ನೇನು ಒಂದೊಂದೇ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಹಾಗೆ ಈಗ ಹತ್ತಿರದಲ್ಲಿ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈ ಬಾದಾಮ್ ಪೂರಿ ರೆಸಿಪಿನ ಮಾಡಿಕೊಂಡು ಒಂದ್ಸತಿ ತಿಂದು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ರುಚಿಯಾಗಿ ಜ್ಯೂಸಿಯಾಗಿರುವಂಥ ಈ ಬಾದಾಮ್ ಪೂರಿನ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಗಾದರೆ ಹೇಗೆ ಮಾಡೋದು ಈ ಬಾದಾಮ್ ಪೂರಿ ರೆಸಿಪಿನ ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ, ಅಡುಗೆ ಸೋಡಾನ. ಹಾಗೆ ಒಂದು 2 ಸ್ಪೂನಷ್ಟು ಬಿಸಿಯಾಗಿರೋ ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ನೀವು ಯಾವುದಿರುತ್ತೋ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಳ್ಳಿ ನೀವು ಕೂಡ. ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹಿಟ್ಟಿಗೆ ಬೆರೆಯೋ ಥರ, ಆ ಎಣ್ಣೆ ಬೆರೆಯೋ ಥರ ಎಲ್ಲದನ್ನು ಚೆನ್ನಾಗಿ ಈ ಉಂಡೆಗಳನ್ನ ಒಡ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಒಡ್ಕೋಬೇಕಾಗುತ್ತೆ ಎಲ್ಲದನ್ನು. ನೋಡಿ, ಈ ರೀತಿಯಾಗಿ ಇವೆಲ್ಲ ಒಡೆದಾದ್ಮೇಲೆ ಈ ಥರ ಹಿಟ್ಟು ಉಂಡೆ ಕಟ್ಟಬೇಕು. ಈ ರೀತಿಯಾಗಿ ಇದ್ದರೆ ಇದು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಇವಾಗ ಸ್ವಲ್ಪನೇ ನಾನು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಲೈಟಾಗಿ ಮೆತ್ತಗೆ ಕಲಿಸ್ಕೋಬೇಕು. ತೀರ ಗಟ್ಟಿಗೂ ಕಲಿಸ್ಕೋಬಾರ್ದು. ಈ ಹಿಟ್ಟನ್ನ ಎಲ್ಲದನ್ನು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಕಲಿಸ್ಕೋಬೇಕು. ನಿಮ್ಗೆ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎಲ್ಲ ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ಈ ಹಿಟ್ಟನ್ನ. ಇದನ್ನು ಒಂದು 20ರಿಂದ 30 ನಿಮಿಷ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ಅದು ರೆಸ್ಟ್ ಆಗ್ತಾ ಇರಲಿ. ಇಲ್ಲಿ ಪಕ್ಕದಲ್ಲೇ ನಾನು ಮತ್ತೆ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾವೆಷ್ಟು ಮೈದಾ ಹಿಟ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡು ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ 1.5 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಪಾಕ ಬರಬೇಕು ಅಂತೇನಿಲ್ಲ, ಗಟ್ಟಿ ಪಾಕ, ಎಳೆ ಪಾಕ ಬಂದರೆ ಸಾಕಾಗುತ್ತೆ. ಒಂದು ಎಳೆ ಪಾಕ ಬಂದ್ರೂ ಸಾಕಾಗುತ್ತೆ. ಇದು ಚೆನ್ನಾಗಿ ಇವಾಗ ಬೇಯ್ತಾ ಇದೆ. ನೋಡಿ, ಇವಾಗ ಒಂದು ಎಳೆ ಪಾಕ ಬಂದಿದೆ. ಸ್ವಲ್ಪ ನೀವು ಇದನ್ನು ನೋಡಿ ಕೈಗೆ ಅಂಟ್ಕೊತಾ ಇದ್ದರೆ ಈ ರೀತಿಯಾಗಿ ಈಗ ಪಾಕ ಬಂದಿದೆ ಅಂತಲೇ. ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ. ಒಂದು 30 ನಿಮಿಷ ಆಯಿತು. ಇವಾಗ ಹಿಟ್ಟು ಚೆನ್ನಾಗಿ ಅಳ್ಕೊಂಡಿದೆ. ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿದ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿದ್ಕೊಂಡ್ಮೇಲೆ ಇದನ್ನು ನಾನು ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿರಿ, ನಿಂಬೆಹಣ್ಣು ಗಾತ್ರದ ಉಂಡೆ ಇರುತ್ತಲ್ಲ ಅಷ್ಟಿದ್ರೆ ಸಾಕಾಗುತ್ತೆ. ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ಲಟ್ಟಿಸ್ಕೊಳ್ಳೋಣ ಬನ್ನಿ. ಇದಕ್ಕೆ ಯಾವುದೇ ರೀತಿಯಾದ ಹಿಟ್ಟು ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದರಲ್ಲಿರುವಂಥ ಎಣ್ಣೆಲೇ ಬಂದುಬಿಡುತ್ತೆ. ನೋಡಿ, ಈ ರೀತಿಯಾಗಿ ಇದು ಎಲ್ಲದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಅವಾಗೇ ಲೇಯರು ಚೆನ್ನಾಗಿ ಬರೋದು. ಯಾಕಂದರೆ ಇದನ್ನು ಮಡಿಸ್ತೀವಲ್ವಾ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಉದ್ಕೊಳ್ಳಿ. ನಾನು ಎಷ್ಟು ತೆಳ್ಳಗೆ ಉದ್ಕೊತಾ ಇದ್ದೀನಿ ನೋಡಿರಿ, ಅಷ್ಟೇ ತೆಳ್ಳಗೆ ಉದ್ಕೊಳ್ಳಿ. ಇವಾಗ ಒಂದು ಮಡಿಕೆ ಈ ಥರ ಮಡಿಸ್ಬಿಟ್ಟು ಇನ್ನೊಂದು ಮಡಿಕೆನ ಈ ರೀತಿಯಾಗಿ ಮಾಡಿಸ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡಿಸ್ಕೊಂಡ್ಮೇಲೆ ನಾನು ಲೈಟಾಗಿ ಮೇಲೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ತೀರಾ ಗಟ್ಟಿ ಪ್ರೆಸ್ ಮಾಡ್ಕೋಬೇಡಿ, ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ನಾನು ಇಲ್ಲಿ ಲವಂಗನ ಮಧ್ಯಭಾಗದಲ್ಲಿ ಚುಚ್ತಾ ಇದ್ದೀನಿ. ಯಾಕೆಂದರೆ ಲೇಯರ್ಸ್ ಎಲ್ಲ ಬಿಟ್ಕೋಬಾರ್ದು, ಅದಕ್ಕೋಸ್ಕರ. ಇದನ್ನೆಲ್ಲದನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಕಾಯ್ತಾ ಇದೆ. ಎಣ್ಣೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತೀರಾ ಎಣ್ಣೆನ ಕಾಯಿಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಜಸ್ಟ್ ಗುಳ್ಳೆಗಳು ಬರ್ತಾ ಇದೆ ಲೈಟಾಗಿ, ಆ ರೀತಿಯಾಗಿ ಹಾಕ್ಕೋಬೇಕು. ಒಂದು ಹಾಕಿದ ಮೇಲೆ ಒಂದು ಮೇಲೆ ತೇಲ್ತಾ ಇರಬೇಕು, ಅಲ್ಲಿವರೆಗೂ ಇನ್ನೊಂದನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಒಂದು ಸೈಡು ಬೆಂದಿದೆ ಚೆನ್ನಾಗಿ, ಇನ್ನೊಂದು ಸೈಡನ್ನ ಮಗ್ಚಾಕ್ಕೊತಾ ಇದ್ದೀನಿ. ನೋಡಿ, ಒಳ್ಳೆ ಕಲರ್ ಬರ್ತಾ ಇದೆ. ಈ ರೀತಿ ಮಗ್ಚಾಕ್ಕೊಂಡ್ಮೇಲೆ ನೋಡಿ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ತೀರಾ ಫ್ರೈ ಮಾಡ್ಕೋಬಾರ್ದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೋಡಿ, ಇವಾಗ ಇದಾಗಿದೆ. ನೋಡಿ, ಒಳ್ಳೆ ಕಲರ್ ಬಂದಿದೆ ಅಲ್ವಾ. ಇವಾಗ ತಕ್ಕೊಂಬಿಡೋಣ.
ತಕ್ಕೊಂಡಾದಮೇಲೆ ನಾನು ಇದನ್ನು ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದೊಂದನ್ನೇ ಪಾಕಕ್ಕೆ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು 1 ರಿಂದ 1.5 ನಿಮಿಷನ ಅರ್ಧ ನಿಮಿಷನ ಒಂದು ಸೈಡ್ ನೆನೆಸ್ಕೊತಾ ಇದ್ದೀನಿ ಪಾಕದಲ್ಲಿ. ಹಾಗೆ ಇನ್ನೊಂದು ಅರ್ಧನ ಮತ್ತೆ ಮಗ್ಚಾಕ್ಕೊಂಡು ಇನ್ನೊಂದು ಅರ್ಧ ನಿಮಿಷ 1.5 ನಿಮಿಷದಲ್ಲಿ ಈ ಪಾಕ ಎಲ್ಲ ನೆಂದೋಗುತ್ತೆ. ಮತ್ತೆ ಮಗ್ಚಾಕ್ಕೊಂಡು ಇವಾಗ ನೋಡಿ ತೆಗ್ದಿಟ್ಟಿದ್ದೀನಿ. ಇವಾಗ ನೋಡಿ ಇದ್ರ ಮೇಲೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಉದುರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬಾದಾಮಿ, ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಉದುರಿಸ್ಕೋಬೋದು. ನಾನಿಲ್ಲಿ ಕೊಬ್ಬರಿ ತುರಿನ ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಾದಾಮಿ ತುರಿ ಕೂಡ ಉದುರಿಸ್ಕೊಂಡೆ ಮೇಲೆ ನೋಡಿ ಇದೆ ರುಚಿಯಾಗಿರುವಂತಹ ಬಾದಾಮ್ ಪುರಿ ರೆಡಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.